ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೇನು ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳ ನಿಯಮಗಳನ್ನು ತಿಳಿದುಕೊಂಡ್ರೆ ಇವಾಗ ಬನ್ನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲವನ್ನು ಇನ್ನೂ ಸರಳವಾಗಿ ನಮಗೆ ಅರ್ಥ ಆಗಬೇಕಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲನ್ನು ತಿಳಿದುಕೊಳ್ಳಬೇಕು. ನಮಗೆ ತುಂಬ ಸರಳವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೇನು ಅಂತೇಳಿ ಅರ್ಥ ಆಗುತ್ತದೆ. ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲ್. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲ್ ನಮಗೆ ಪ್ರಥಮವಾಗಿ ಟೆನ್ಸ್ನ ಕಂಪ್ಲೀಟಾಗಿ ನಮಗೆ ಈಸಿಯಾಗಿ ಅರ್ಥ ಆಗಬೇಕಾದ್ರೆ ಪುರುಷರಗಳ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಪರ್ಸನ್ಸ್ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ 3 ಪರ್ಸನ್ಸ್ಗಳಿದ್ದಾವೆ. ಫಸ್ಟ್ ಪರ್ಸನ್ಸ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಅಂತೇಳಿ ಕರಿತೀವಿ. ಈ ಪರ್ಸನ್ಸ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತೇಳಿ ನಿಮ್ಗೆ ಅರ್ಥ ಆಯ್ತಂದರೆ ಟೆನ್ಸ್ಗಳು ಕೂಡ ಈಸಿಯಾಗಿ ಅರ್ಥ ಆಗ್ತವೆ. ನೋಡಿ, ಫಸ್ಟ್ ಪರ್ಸನ್ ಅಂದರೆ ಯಾವುದಪ್ಪ ಅಂದರೆ ಐ. ನಾವು ಐಗೆ ಫಸ್ಟ್ ಪರ್ಸನ್ ಅಂತೇಳಿ ಕರಿತೇವೆ. ಸಿಂಗ್ಯುಲರ್ ಇದ್ದಾಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಆಗುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ ವಿ ಆಗುತ್ತೆ. ಪ್ರಥಮ ಪುರುಷ ಏಕವಚನ ಅಂತೇಳಿ ಕರಿತೀವಿ ನಾವು ಕನ್ನಡದಾಗ. ಪ್ರಥಮ ಪುರುಷ ಏಕವಚನ ನಾನು. ಅದೇ ಥರ ಪ್ರಥಮ ಪುರುಷ ಬಹುವಚನ ಪ್ಲೂರಲ್ಲು ನಾವು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ. ಅದೇ ಥರ ಸೆಕೆಂಡ್ ಪರ್ಸನ್ ಅಂದರೆ ದ್ವಿತೀಯ ಪುರುಷ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು. ಅದೇ ಥರ ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು ಅಂದರೆ ಪ್ರಥಮ ಪುರುಷ ಏಕವಚನ ನೀನು, ಪ್ರಥಮ ಪುರುಷ ಬಹುವಚನ ನೀನು. ಯು ಅನ್ನೋದು ಎರಡು ಸೂಚಿಸುತ್ತದೆ. ಅದು ಪ್ರಥಮ ಪುರುಷ ಏಕವಚನವೂ ಹೌದು ಮತ್ತು ದ್ವಿತೀಯ ಪುರುಷ ಏಕವಚನವೂ ಹೌದು ಮತ್ತು ದ್ವಿತೀಯ ಪುರುಷ ಬಹುವಚನವೂ ಹೌದು. ಅದೇ ಥರ ಥರ್ಡ್ ಪರ್ಸನ್ ಅಂದರೆ ತೃತೀಯ ಪುರುಷ. ತೃತೀಯ ಪುರುಷ ಅಂದರೆ ಯಾವ್ಯಾವ ಬರ್ತಾವೆ ಅಂದರೆ ತೃತೀಯ ಪುರುಷ ಏಕವಚನ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವ್ಯಾವ ಬರ್ತವೆ ಅಂದರೆ ಹಿ, ಸಿ, ಇಟ್ ಮತ್ತು ಇಲ್ಲೆಲ್ಲ ನೇಮ್ಸ್ಗಳು ಬರ್ತವೆ, ಸಿಂಗ್ಯುಲರ್ ನೇಮ್ಸ್. ಫಾರ್ ಎಕ್ಸಾಂಪಲ್ ರಾಣಿ, ರಾಜು, ರವಿ, ರಮ್ಯಾ ಈ ಥರ. ತೃತೀಯ ಪುರುಷ ಏಕವಚನ ಹಿ, ಸಿ, ಇಟ್ ಬರುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಬರುತ್ತೆ. ದೇ ಥರ್ಡ್ ಪರ್ಸನ್ ಪ್ಲೂರಲ್ ಆಗುತ್ತೆ. ಇಷ್ಟು ನಿಮಗೆ ಪರ್ಸನ್ಸ್ಗಳ ಬಗ್ಗೆ ನಾಲೆಜ್ ಇರಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಪ್ಲಸ್ ನೇಮ್ಸ್. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಇಷ್ಟು ನಿಮಗೆ ಪರ್ಸನ್ಸ್ಗಳ ಬಗ್ಗೆ ನಾಲೆಜ್ ಇದ್ದರೆ ಟೆನ್ಸು ಸುಲಭವಾಗಿ ಅರ್ಥ ಆಗುತ್ತದೆ. ಈಗ ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಅಲ್ಲಿ V1 ಫಾರ್ಮ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಐ ಗೋ ಅಂತೇಳಿ ಇಲ್ಲಿ V1 ಫಾರ್ಮ್ ವರ್ಬನ್ನು ಯೂಸ್ ಮಾಡೀನಿ. ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಪ್ರಥಮ ಪುರುಷ ಏಕವಚನ ಬಂದಾಗ ನಾವು ಕ್ರಿಯಾಪದ V1 ಫಾರ್ಮಲ್ಲೇ ಬೇಸ್ ಫಾರ್ಮನ್ನೇ ಬಳಸಬೇಕಾಗುತ್ತದೆ. ಅದಕ್ಕೆ ನಾನು ಬೇಸ್ ಫಾರ್ಮ್ ಅಂದರೆ V1 ವರ್ಬು. ಅದಕ್ಕೋಸ್ಕರನೇ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಗೋ ಅನ್ನೋ ಒಂದು ವರ್ಬ್ನ ಯೂಸ್ ಮಾಡಿದ್ದೀನಿ. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಬಂದರೂ ಕೂಡ ನಾವು V1 ಫಾರ್ಮ್ನೇ ಯೂಸ್ ಮಾಡಬೇಕಂತೇಳಿ ರೂಲ್ಸಲ್ಲಿ ಕಲ್ತಿದ್ದೀರಿ. ನೀವು ರೂಲ್ಸ್ ನೋಡಿ, ಈ ಟೇಬಲ್ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ ಕೂಡ ಇಲ್ಲಿ ಕೂಡ ವಿ ಅನ್ನೋದು ಫಸ್ಟ್ ಪರ್ಸನ್ ಪ್ಲೂರಲ್ ಇದೆ. ಪ್ರಥಮ ಪುರುಷ ಬಹುವಚನ ಅಂತ ಕರಿತೀವಿ ಕನ್ನಡದಲ್ಲಿ. ಅಲ್ಲೂ ಕೂಡ ನಾವು V1 ವರ್ಬ್ನೇ ಯೂಸ್ ಮಾಡಬೇಕು. ಅದೇ ಥರ ದ್ವಿತೀಯ ಪುರುಷ ಏಕವಚನ ಯು. ದ್ವಿತೀಯ ಪುರುಷ ಏಕವಚನ ಬಂದಾಗ ಕೂಡ ನಾವು ದ್ವಿತೀಯ ಪುರುಷ ಏಕವಚನ ಯು ಆಗುತ್ತೆ. ಅದು ಬಂದಾಗ ಕೂಡ ನಾವು V1 ವರ್ಬೇ ಯೂಸ್ ಮಾಡಿದ್ದೇವೆ. ಅದೇ ಯೂಸ್ ಮಾಡಬೇಕು ರೂಲ್ಸ್ ಪ್ರಕಾರ. ಅದೇ ಥರ ದ್ವಿತೀಯ ಪುರುಷ ಬಹುವಚನ ಪ್ಲೂರಲ್ ಬಂದಾಗ ಕೂಡ ಈ ಗೋ ಅನ್ನೋ ಒಂದು V1 ವರ್ಬ್ನೇ ಯೂಸ್ ಮಾಡಿದ್ದೇವೆ. ಅಂದರೆ ಇಲ್ಲಿ ದ್ವಿತೀಯ ಪುರುಷ ಏಕವಚನ ಬಹುವಚನಗಳ ಜೊತೆಗೆ ನಾವು V1 ವರ್ಬ್ನೇ ಯೂಸ್ ಮಾಡಬೇಕು. ಅದೇ ಥರ ತೃತೀಯ ಪುರುಷ ಏಕವಚನ ಅಂದರೆ ತೃತೀಯ ಪುರುಷ ಏಕವಚನ ಯಾವ ಬರುತ್ತೆ ಹಿ, ಶಿ, ಇಟ್ ಪ್ಲಸ್ ನೇಮ್ಸ್ಗಳು, ಸಿಂಗ್ಯುಲರ್ ನೇಮ್ಸ್ಗಳು ಬಂದಿದ್ವು ಅಂದರೆ ಅದಕ್ಕೆ ನಾವು ತೃತೀಯ ಪುರುಷ ಏಕವಚನ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ ಕರಿತೀವಿ. ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಇಟ್ ಬಂತು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ರೂಲ್ಸ್ ಪ್ರಕಾರ ಕ್ರಿಯಾಪದವನ್ನು ಬಹುವಚನ ರೂಪಕ್ಕೆ ಚೇಂಜ್ ಮಾಡ್ಕೋಬೇಕು. ಅಂದರೆ ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನೋಡಿ,
ಇಲ್ಲೆಲ್ಲ ಗೋ ಇದೆ, ಬಟ್ ಇಲ್ಲಿ ಗೋದು ಪ್ಲೂರಲ್ ಫಾರ್ಮ್ ಗೋಸ್. ಇ ಎಸ್ ಹಚ್ಚಿ ನಾವು ಅದಕ್ಕೆ ಬಹುವಚನ ರೂಪ ಮಾಡಿದ್ದೇವೆ, ಅಂದರೆ ಪ್ಲೂರಲ್ ಮಾಡಿದ್ದೇವೆ ನೋಡಿ. ಇಲ್ಲಿ ಮೇನ್ ವರ್ಬಿಗೆ ಗೋಸ್ ಆಗಿದೆ. ಹಿ ಗೋಸ್, ಸಿ ಗೋಸ್, ಇಟ್ ಗೋಸ್, ರಾಣಿ ಗೋಸ್, ರಾಜು ಗೋಸ್. ಈ ಥರ ತೃತೀಯ ಪುರುಷ ಏಕವಚನ ಬಂದಾಗ ಕ್ರಿಯಾಪದವನ್ನು ಬಹುವಚನ ರೂಪಕ್ಕೆ ಚೇಂಜ್ ಮಾಡ್ಕೋಬೇಕು. ಇದು ರೂಲ್ಸು. ಈ ಟೆನ್ಸ್ ಟೇಬಲ್ ಮುಖಾಂತರ ನೀವು ರೂಲ್ಸ್ಗಳು ಕೂಡ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಯಾವುದಿದೆ? ದೇ ಇದೆ. ಇಲ್ಲಿ ಅಗೇನ್ ದೇ ಬಂದರೆ ಮತ್ತೆ V1 ವರ್ಬೇ ಇರಬೇಕು. ಇಲ್ಲಿ ದೇ ಗೋಸ್ ಅಂದರೆ ತಪ್ಪಾಗುತ್ತೆ. ದೇ ಗೋ ಟು ಸ್ಕೂಲ್, ದೇ ಗೋಸ್ ಟು ಸ್ಕೂಲ್ ಅಂದರೆ ತಪ್ಪು. ಅದಕ್ಕೋಸ್ಕರ ಇಲ್ಲಿ V1 ವರ್ಬೇ ಇದೆ ರೂಲ್ಸ್ ಪ್ರಕಾರ. ನೋಡಿದ್ರಲ್ಲ, ಪ್ರಥಮ ಪುರುಷ ಏಕವಚನ ಐ, ಪ್ರಥಮ ಪುರುಷ ಬಹುವಚನ ವಿ, ದ್ವಿತೀಯ ಪುರುಷ ಏಕವಚನ ಯು, ದ್ವಿತೀಯ ಪುರುಷ ಬಹುವಚನ ಯು, ತೃತೀಯ ಪುರುಷ ಏಕವಚನ ಹಿ, ಸಿ, ಇಟ್ ಆ್ಯಂಡ್ ನೇಮ್ಸ್, ತೃತೀಯ ಪುರುಷ ಬಹುವಚನ ದೇ. ಇಷ್ಟು ಪರ್ಸನ್ಸ್ಗಳು ನಿಮಗೆ ಈಸಿಯಾಗಿ ಗುರ್ತಿದ್ರೆ ಈ ಟೆನ್ಸು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತದೆ. ನೋಡಿ ಇಲ್ಲಿ, ಐ ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮಾತ್ರ ಪ್ಲೂರಲ್ ವರ್ಬ್ ಇರಬೇಕು. ಹಿ ಗೋಸ್ ಟು ಸ್ಕೂಲ್, ಸಿ ಗೋಸ್ ಟು ಸ್ಕೂಲ್, ಇಟ್ ಗೋಸ್ ಟು ಸ್ಕೂಲ್, ರಾಣಿ ಗೋಸ್ ಟು ಸ್ಕೂಲ್, ರಾಜು ಗೋಸ್ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಪುರುಷರುಗಳ ಜೊತೆಗೆ V1 ವರ್ಬ್ನ ಯೂಸ್ ಮಾಡಬೇಕು. ಬಟ್ ತೃತೀಯ ಪುರುಷ ಏಕವಚನ ಬಂದಾಗ ಮಾತ್ರ ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ಇಷ್ಟೇ, ವೆರಿ ಸಿಂಪಲ್. ಒಂದೇ ಸೆಂಟೆನ್ಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಬೋದು. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಕ್ರಿಯಾಪದದ ಮೊದಲನೇ ರೂಪ ಯೂಸ್ ಮಾಡಬೇಕು. ಬಟ್ ಒಂದೇ ಒಂದು ಚೇಂಜಸ್ ಏನಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈ ಸಿ ಇಟ್ ಬಂದರೆ ಮಾತ್ರ ವರ್ಬ್ನ ಪ್ಲೂರಲ್ ವರ್ಬ್ ಆಗಿ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡಿದ್ದೇವೆ ನೋಡಿ, ಈ ಗೋಸ್, ಈ ಗೋಸ್, ಇಟ್ ಗೋಸ್, ಈ ಥರ. ಮತ್ತು ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಎಲ್ಲ ಪುರುಷರುಗಳ ಜೊತೆಗೆ ಡು ನಾಟ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಅದೇ ಥರ ತೃತೀಯ ಪುರುಷ ಏಕವಚನ ಬಂದಾಗ ಡಸ್ ನಾಟ್ ಯೂಸ್ ಮಾಡಬೇಕು. ಇಷ್ಟೇ, ವೆರಿ ಸಿಂಪಲ್. ನೋಡಿದ್ರಲ್ಲ ಟೆನ್ಸ್ ಟೇಬಲ್ಲು. ಇದನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡಿದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ಎಲ್ಲ ಪುರುಷರುಗಳು ಪ್ರಥಮ ಪುರುಷ, ದ್ವಿತೀಯ ಪುರುಷ ಮತ್ತು ತೃತೀಯ ಪುರುಷ ಥರ್ಡ್ ಪರ್ಸನ್ಸ್ ಪ್ಲೂರಲ್ಗಳ ಜೊತೆಗೆ V1 ವರ್ಬೇ ಯೂಸ್ ಮಾಡಿದ್ದೇವೆ. ಗೋ, 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 ಗೋ. ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮಾತ್ರ ಪ್ಲೂರಲ್ ವರ್ಬ್ ಮಾಡಿದ್ದೇವೆ, ಗೋಸ್ ಮಾಡಿದ್ದೇವೆ. ಇಲ್ಲಿ ರೈಟ್ ಇದ್ದರೆ ಇಲ್ಲಿ ರೈಟ್ಸ್ ಆಗುತ್ತೆ. ತೃತೀಯ ಪುರುಷದಲ್ಲಿ ಕಮ್ಸ್, ಇಲ್ಲಿ ಕಮ್ ಇದ್ದರೆ ಕಮ್ಸ್ ಆಗುತ್ತೆ. ಈ ಥರ ಖಾಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮಾತ್ರ ನಾವು ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ಎಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ವಿ ಶುಡ್ ಯೂಸ್ ಪ್ಲೂರಲ್ ವರ್ಬ್ಸ್ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಹೋಪ್ ಈ ಟೆನ್ಸ್ ಟೇಬಲ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಯಾಕೆ ಕಲಿಬೇಕು ಮತ್ತು ಯಾವ ಒಂದು ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಿ ನಮ್ಮ ದಿನನಿತ್ಯದ ವಾಕ್ಯಗಳನ್ನು ರಚನೆ ಮಾಡಬೇಕು, ಯಾವ ಒಂದು ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಬಳಸಬೇಕು ಅಂದರೆ ಯೂಸೇಜಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಯೋಣ ಬನ್ನಿ. ಎಲ್ಲಿ ಯೂಸ್ ಮಾಡಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಅಂಥೇಳಿ ಈಗ ಕಲಿತುಕೊಳ್ಳೋಣ ಬನ್ನಿ.